ಈ ಮದುವೆ ಹಾಕಿಂತ ಮುಂಚಿತವಾಗಿ ಇದಕ್ಕೆ ಬಂದು ಈ ಬಟ್ಟೆ ಸುತ್ತಕೊಂಡು ಇದಕ್ಕೊಂದು ಪೂಜೆ ಮಾಡಿದ್ಮೇಲೆ ಅರ್ಶನ ಹಚ್ಚೋದು. ಇದು ಜೈನಿದು. ಇದು ಜೈನರೇ ಬಂದು ಕೇಳಿದ್ರು, ಈ ಕಲ್ಲು ನಮಗೆ ಕೊಡಿ, ಇಲ್ಲ ನಮ್ಗೊಂದು ಜಾಗ ಕೊಡಿ. ಅಲ್ಲಿನ ಚಿರತೆ ನಿಡ್ಕೊ ಬಂದು ಇದ್ರಲ್ಲಿ ಹಾಕಿ, ಮತ್ತೆ ಇಲ್ಲಿ ವರ್ಷಕ್ಕೊಂದ್ಸರಿ ರಥಸಪ್ತಮಿ ದಿನ, ರಥಸಪ್ತಮಿ ಸೂರ್ಯ ಹುಟ್ಟೋ ದಿನ ಇಲ್ಲಿ ಜಾತ್ರೆ ನಡೀತಾ ಇದೆ. ಆ ಸಮಯದಲ್ಲಿ ಪಾರ್ವಟೋತ್ಸವ ಮಾಡ್ತಾರೆ. ಆ ಸಮಯದಲ್ಲಿ ಇದನ್ನ ಈ ಚಿರತೆನ ಇಟ್ಕೊಂಡು ಆಡಿಸ್ತಾ ಇದ್ರು. ಸೊ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಭಾಗದಲ್ಲಿ ಸಮಾಧಿ ಇದೆ. ಆ ಸಮಾಧಿಯ ಮೇಲ್ಗಡೆ ಇಟ್ಟಿರುವಂತದ್ದು. ಸರಿ, ಲೋಕಲ್ ಆಗಿ ಇಲ್ಲಿ ಏನ್ ಕರೀತಾರೆ ಇದನ್ನ? ಪಾಂಡವರ ಗುಡಿಯನ್ನ ನಮ್ಮ ಹಿರಿಯರು ಕರೀತಾ ಇದ್ರು. ಹಾಯ್, ನಮಸ್ಕಾರ ಎಲ್ಲರಿಗೂ. ನೀವು BBMP ಪಾರ್ಕ್ ಕೇಳಿರ್ತೀರಾ, ಕಬ್ಬನ್ ಪಾರ್ಕ್ ಕೇಳಿರ್ತೀರಾ, ಲಾಲ್ಬಾಗ್ ಪಾರ್ಕ್ ಕೇಳಿರ್ತೀರಾ, IT-BT ಕಂಪ್ನಿಗಳಿರುವ ಟೆಕ್ ಪಾರ್ಕ್ ಕೇಳಿರ್ತೀರಾ. ಆದ್ರೆ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋಂಥ ಒಂದು ಪಾರ್ಕ್ ಕರ್ನಾಟಕದಲ್ಲೇನು ಇಡೀ ವಿಶ್ವದಲ್ಲೇ ತುಂಬಾ ವಿಶೇಷವಾಗಿರುವಂತ ಒಂದು ಪಾರ್ಕ್ ಇದು. ನೀವು ಇದನ್ನ ಕೇಳಿ ಕೂಡ ಇರೋದಿಲ್ಲ ಅಂತ ಒಂದು ಪಾರ್ಕ್ ಇದು. ಏನು ಅಂದ್ರೆ ಈ ಪಾರ್ಕಲ್ಲಿ ಸಂರಕ್ಷಣೆ ಮಾಡಿರೋದು ವೀರಗಲ್ಲುಗಳನ್ನ. ಬರೀ ವೀರಗಲ್ಲುಗಳಿಗೆ ಅಂತಾನೆ ಇಷ್ಟು ಸುಂದರವಾದಂತ ಒಂದು ಪಾರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಅದ್ಭುತ ಅಲ್ವಾ? ಅದು ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದೆ ಅಂತ ಹೇಳಿದ್ರೆ ಇನ್ನೂ ಅದ್ಭುತ. ಕೋಲಾರ ಜಿಲ್ಲೆ ಇತಿಹಾಸ ಪ್ರಸಿದ್ಧ. ಕೋಲಾರ ಜಿಲ್ಲೆ ಗಂಗರ ರಾಜಧಾನಿ ಕೋಲಾರ ಜಿಲ್ಲೆ. ಆ ಕೋಲಾರ ಜಿಲ್ಲೆಯ ಒಂದು ಪಾರ್ಕ್ ಇದು. ವೀರಗಲ್ಲುಗಳಿಗೆ ಅಂತಾನೆ ಮಾಡಿರುವಂತ ಒಂದು ಪಾರ್ಕ್. ಎಷ್ಟು ಅದ್ಭುತವಾಗಿದೆ. ಇಂಥ ಒಂದು ಪಾರ್ಕನ್ನು ನಾನಂತೂ ನೋಡ್ತಾ ಇರೋದು ಇದೇ ಮೊದಲ ಬಾರಿಗೆ. ಇನ್ನೇಕೆ ತಡ, ಈ ಪಾರ್ಕಲ್ಲಿ ಸಂರಕ್ಷಣೆ ಮಾಡಿಟ್ಟಿರುವಂಥ ವೀರಗಲ್ಲುಗಳು ಹೇಗಿದೆ ನೋಡೋಣ ಬನ್ನಿ. ನೋಡಿ, ಈ ಊರ ಹೆಸರು ಅರಬಿ ಕೊತ್ತನೂರು ಅಂತ. ಬೆಂಗಳೂರು ಕೋಲಾರ ಹೈವೇನಲ್ಲಿ ಕೋಲಾರಗಿಂತ ಮುಂಚೆ ಸುಮಾರು 12 ಕಿಲೋಮೀಟರ್ ಮುಂಚೆ ಬಲಗಡೆಗೆ 1 ಕಿಲೋಮೀಟರ್ ದಾರಿನಲ್ಲಿ ಬಂದರೆ ಈ ಒಂದು ಅರಬಿ ಕೊತ್ತನೂರು ಅಂತ ಒಂದು ಊರು ಸಿಗುತ್ತೆ. ಈ ಊರು ಎಷ್ಟು ಹಳೇದು ಅಂತ ಹೇಳಿದ್ರೆ ಶಿಲಾಯುಗ ಕಾಲದಿಂದ ಕೂಡ ಈ ಊರು ಅಸ್ತಿತ್ವದಲ್ಲಿತ್ತು. ಅಂದರೆ ಇಲ್ಲಿ ಇತಿಹಾಸ ಪೂರ್ವ ಕಾಲದ ಒಂದು ಶಿಲಾ ಗೋರಿಯನ್ನು ಕೂಡ ನಾವು ನೋಡಬಹುದು. ಬೃಹದಾಕಾರವಾಗಿರುವಂಥ ಒಂದು ಚಪ್ಪಡಿನ ಬಳಕೆ ಮಾಡಿ ಅಲ್ಲೊಂದು ಸಮಾಧಿಯನ್ನ ಕಟ್ಟಿದ್ದಾರೆ. ಆ ಸಮಾಧಿಯ ಪಕ್ಕದಲ್ಲೇ ಈ ಒಂದು ಪಾರ್ಕ್ ಇದೆ. ಮಂಗಣ 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 ಕೂತವನೆ, ಏನು ತೊಂದರೆ ಮಾಡದಿದ್ರೆ ಸಾಕು. ಮಂಗಣ್ಣ ಈ ಕಡೆಯಿಂದ ನೋಡೋಣ. ಮಂಗಣ, ಹಾಯ್ ಮಂಗಣ. ನೋಡಿ, ಇದು ವೀರಗಲ್ಲುಗಳ ಪಾರ್ಕ್ ಅಂತ ಹೇಳಿದ್ನಲ್ಲ, ನೋಡಿ ಇದೇ ವೀರಗಲ್ಲುಗಳ ಪಾರ್ಕು. ನೋಡಿ, ಸುಂದರವಾದ ಮಂಟಪಗಳನ್ನ ಕಟ್ಟಿ ಎಷ್ಟು ಚೆನ್ನಾಗಿ ವೀರಗಲ್ಲುಗಳನ್ನ ಇಲ್ಲಿ ಸಂರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದೊಂದು ವೀರಗಲ್ಲನ್ನ ನೋಡ್ಕೊಂಡು ಹೋಗೋಣ. ಇಲ್ಲಿ ಬಹುತೇಕ ವಿಜಯನಗರ ಕಾಲದ ವೀರಗಲ್ಲುಗಳಿದಾವೆ. ನೋಡಿ, ಇಲ್ಲೊಂದು ಮುಂದೆ ಫಸ್ಟ್ ಒಂದು ವೀರಗಲ್ಲಿದೆ. ಮತ್ತೆ ಕುದುರೆ ಮೇಲೆ ಹತ್ತಿ ಹೋರಾಡ್ತಾ ಇರುವಂತಹ ಒಬ್ಬ ವೀರನ ಒಂದು ವೀರಗಲ್ಲಿದೆ. ಹಿಂಭಾಗದಲ್ಲಿ ಆತನ ಪತ್ನಿ ಸತಿ ಹೋಗಿರುವಂತಹದ್ದು ಒಂದು ವೀರಗಲ್ಲು. ಇದೊಂದು ವೀರಗಲ್ಲು, ಕುದುರೆ ಮೇಲೆ ಹೋರಾಡ್ತಾ ಇರುವಂತವನು. ಹಿಂಭಾಗದಲ್ಲಿ ಇಬ್ಬರು ಪತ್ನಿಯರ ಸಹಗಮನದ ಒಂದು ಸಂಕೇತ ಇದೆ. ಈ ಭಾಗದಲ್ಲಿ ಕೂಡ ಒಬ್ಬ ವೀರ ಕುದುರೆ ಮೇಲೆ ವೀರಾವೇಶದಿಂದ ಹೋರಾಡ್ತಾ ಇರುವಂತ ಒಂದು ವೀರಗಲ್ಲು. ಸೊ ಈ ಭಾಗದಲ್ಲಿ 3 ವೀರಗಲ್ಲಾಯ್ತು. ಮಧ್ಯದಲ್ಲಿ ಹಿಂಭಾಗದಲ್ಲಿ ಸುಂದರವಾಗಿರುವಂತಹ ಒಂದು ಕಲ್ಯಾಣಿ ಇದೆ. ಮತ್ತೆ ಮಂಟಪ ಇನ್ನೂ ಹೀಗೆ ಕಂಟಿನ್ಯೂ ಆಗುತ್ತೆ. ಇಲ್ಲೂ ಕೂಡ ಸುಮಾರು ಒಂದು 8 ಅಡಿ ಅಗಲ, ಒಂದು 6 ಅಡಿ 5 ಅಡಿ ಎತ್ತರ ಇರುವಂತ ಒಂದು ವೀರಗಲ್ಲಿದು. ಬೃಹದಾಕಾರವಾಗಿರುವಂತ ಒಂದು ವೀರಗಲ್ಲು, ತುಂಬಾ ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ ವೀರಗಲ್ಲಿದು. ಸೊ ಈ ಕಡೆಗೆ ಇನ್ನೊಂದು, ಬಹುಶಃ ಇದು ಗಂಗರ ಕಾಲದ ಒಂದು ವೀರಗಲ್ಲು ಅನ್ಸುತ್ತೆ. ಇದು ಕೂಡ ಸುಮಾರು 5 ಅಡಿ ಅಗಲ 5 ಅಡಿ ಉದ್ದ ಇದೆ. ಸೊ ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಯುದ್ಧದ ಒಂದು ಚಿತ್ರಣವನ್ನ ಈ ಒಂದು ವೀರಗಲ್ಲ ಕೊಟ್ಟಿದ್ದಾರೆ. ಸೊ ಈ ಭಾಗದಲ್ಲಿ ಇನ್ನೊಂದು ವೀರಗಲ್ಲಿದೆ. ಇದು ಕೂಡ ಬಹುಶಃ ಗಂಗರ ಕಾಲದ ಒಂದು ವೀರಗಲ್ಲ ಅನ್ಸುತ್ತೆ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಅರಬಿ ಕೊತ್ತನೂರು ವಿಜಯನಗರ ಮತ್ತೆ ಅದಕ್ಕಿಂತ ಹಿಂದಿನ ಹೊಯ್ಸಳರ ಕಾಲದಲ್ಲಿ ಇದ್ದಂಥ ಒಂದು ಊರಿದು. ಈ ಊರು ಜೈನ ಕೇಂದ್ರ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಒಂದು ಜೈನ ಶಿಲ್ಪ ಕೂಡ ಇಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಹಾಗೆ ಇನ್ನೊಂದು ವೀರಗಲ್ಲಿದೆ. ಈ ವೀರಗಲ್ಲು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲೊಂದು ನಂದಿಯ ಶಿಲ್ಪ ಇರೋ ಒಂದು ವೀರಗಲ್ಲಿದೆ. ಮತ್ತೆ ಇಲ್ಲಿ ವೀರಭದ್ರನ ಒಂದು ಶಿಲ್ಪ ಇದೆ. ನೋಡಿ, ಒಟ್ಟಾರೆಯಾಗಿ ಈ ಒಂದು ವೀರಗಲ್ಲುಗಳ ಪಾರ್ಕ್ ತುಂಬಾ ಚೆನ್ನಾಗಿದೆ. ಮತ್ತೆ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟು ಇದನ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನಿಮಗೆ ವಿಶೇಷವಾಗಿ ಹೇಳಬೇಕು ಅಂದರೆ, ನನ್ನ ಆತ್ಮೀಯ ಸ್ನೇಹಿತ ಸ್ವಾಮಿನಾಥನ್ ನಟರಾಜನ್, ಬೆಂಗಳೂರಿನ ನಿವಾಸಿ ಅವರು ಈ ವೀರಗಲ್ಲುಗಳ ಪಾರ್ಕ್ ನಿರ್ಮಾಣ ಆಗೋದ್ರ ಹಿಂದೆ ತುಂಬ ಕೆಲಸವನ್ನು ಮಾಡಿದ್ದಾರೆ. ಈಗ ನಾನು ಮಾಡ್ತಾ ಇರೋದು ಒಂದು ಚಿಕ್ಕ ವಿಡಿಯೋ. ಸ್ವಾಮಿನಾಥನ್ ಅವ್ರನ್ನ ಕರ್ಕೊಂಬಂದೆ ಇನ್ನೊಂದು ದೊಡ್ಡ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಕಾರ್ಯನಿಮಿತ್ತ ಕೋಲಾರಕ್ಕೆ ಬಂದಿದ್ದರಿಂದ ಈ ಊರನ್ನು ಕೂಡ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಅದಕ್ಕೆ ಇದೊಂದು ಚಿಕ್ಕ ವಿಡಿಯೋ ಮಾಡ್ತಿದ್ದೀನಿ. ಸೊ ಇನ್ನೂ ಒಂದು ದೊಡ್ಡ ವಿಡಿಯೋ ಸ್ವಾಮಿನಾಥನ್ ಅವ್ರನ್ನ
ಮತ್ತೆ ಇದಕ್ಕೆ ಸಂಬಂಧಪಟ್ಟಂತವ್ರನ್ನೆಲ್ಲರನ್ನೂ ಕರೆಸಿ ಇಲ್ಲೊಂದು ದೊಡ್ಡ ವಿಡಿಯೋ ಮಾಡುವಂತ ಒಂದು ಯೋಜನೆ ಕೂಡ ಇದೆ. ಸ್ನೇಹಿತರೆ, ನಮ್ಮ ಜೊತೆ ಇದೇ ಊರಿನವರಾದ ಶ್ರೀಧರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈ ವೀರಗಲ್ಲುಗಳನ್ನ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಮ್ಯಾನೇಜ್ ಮಾಡಿರೋದು ಕರ್ನಾಟಕದ ಮಟ್ಟಿಗೆ ಇದೇ ಫಸ್ಟ್ ಅನ್ಸುತ್ತೆ. ಒಂದು ಪಾರ್ಕ್ ಮಾಡಿ ವೀರಗಲ್ಲುಗಳನ್ನ ಸಂರಕ್ಷಣೆ ಮಾಡಿರುವಂತದ್ದು. ಈ ವೀರಗಲ್ಲುಗಳೆಲ್ಲ ಮೊದಲು ಯಾವ ಸ್ಥಿತಿನಲ್ಲಿದ್ದು ಸರ್ ಇವೆಲ್ಲ? ಸರ್ ನೋಡಿ ಸರ್, ಇದೊಂದು ವೀರಗಲ್ಲು ಇದೆಯಲ್ಲ, ಇದು ಇದನ್ನ ನಮ್ಮಲ್ಲಿ ಊರಲ್ಲಿ ದೊರೆಪ್ಪನ ಅಂತ ಏನೋ ಒಂದು ನೇಮ್ ಕರೀತಾ ಇದ್ರು. ಇದಂದ್ರೆ ಇದು ಒಂದ್ ಕಡೆ ದೇವಸ್ಥಾನ ಪಕ್ಕದಲ್ಲಿ ಇತ್ತು. ಎಲ್ಲ ಒಂದ್ ಕಡೆ ಇರ್ಲಿ ಅಂತ ಹೇಳ್ಬಿಟ್ಟು ಒಬ್ಬ CO ಅವ್ರ ಹೆಸರು ಮರ್ತು ಬಿಟ್ಟಿದ್ದೀನಿ ನಾನು. ಅವರು ಈ ಪಂಚಾಯತಿ ಆಫೀಸ್ಗೆ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಬಂದ್ರು. ಇದನ್ನೆಲ್ಲ ನೋಡ್ಬಿಟ್ಟು ಅವುಗಳನ್ನ ಯಾಕೆ ರಕ್ಷಣೆ ಮಾಡ್ಲಿಲ್ಲ ಅಂತ ಕೇಳಿದ್ರು. ಸ್ವಾಮಿ, ರಕ್ಷಣೆ ಮಾಡ್ಬೇಕಂತಂದ್ರೆ ದುಡ್ಡಿಲ್ಲ, ಏನ್ ಮಾಡೋದು ಅನ್ನೋದು ಕೇಳಿದಕ್ಕೆ ನರೇಗಾ ಸ್ಕೀಮ್ ಅಲ್ಲಿ ಈ ಕಲ್ಯಾಣಿ ಮತ್ತೆ ಇದನ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಕ್ ಬಂದಾಗ ಇದಕ್ಕೆ ನಾನು ಸ್ಪೆಷಲ್ ನಾನು ಹೇಳಿ ಆಕ್ಷನ್ ಪ್ಲಾನ್ ಸೇರಿಸ್ಬಿಟ್ಟು ನಾನು ಇದ್ ಮಾಡಿಸ್ಕೊಡ್ತೀನಿ, ನೀವ್ ಇದ್ರಲ್ಲಿ ಮಾಡಿ ಅಂತ ಹೇಳಿದ್ರು. ಇದನ್ನ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ನಂಜುಂಡಗೌಡರು ಅಂತ ಹೇಳಿ ಅವರು ಈ ಪ್ರೆಸೆಂಟ್ ಸದಸ್ಯರಿದ್ರು. ಅವ್ರು ಇದನ್ನ ಜವಾಬ್ದಾರಿನ ತಗೊಂಡು ಇವ್ರನ್ನೆಲ್ಲ ಒಂದ್ ಕಡೆ ಸೇರಿಸಿ ಮತ್ತೆ ಗ್ರಾಮಸ್ಥರು ಸಹಕಾರ ಕೊಟ್ಟು ಅವರು ತುಂಬಾ ಕಷ್ಟ ಇದು ಮಾಡಿ ಇದಾಗಿ ಹಣಕ್ಕೆ ಇದ್ ಮಾಡ್ಲಿಲ್ಲ. ಯಾರು ಮಾಡಿದಂತ ಕೆಲಸ ಪಂಚಾಯತ್ ಸದಸ್ಯ ನಂಜುಂಡಗೌಡರು. ಇದು ದೊರೆಪ್ಪನಗುಡಿ ಅಂತೇಳಿ ನಮ್ಮೂರಲ್ಲಿ ಏನ್ ಪದ್ಧತಿ ಇದೆ ಅಂತಂದ್ರೆ, ಈ ಮದುವೆ ಹಾಕಿಂತ ಮುಂಚಿತವಾಗಿ ಇದಕ್ಕೆ ಬಂದು ಈ ಬಟ್ಟೆ ಸುತ್ತಕೊಂಡು ಇದಕ್ಕೊಂದು ಪೂಜೆ ಮಾಡಿದ್ಮೇಲೆ ಅರ್ಶನ ಹಚ್ಚೋದು, ಆ ಒಂದು ಪದ್ಧತಿ ಸಂಪ್ರದಾಯ. ಇವತ್ತು ಅದಕ್ಕೆ ಯಾರಾದ್ರೂ ಹೊಸದಾಗಿ ಮದುವೆ ಆಗುವಂತವರು ಅದನ್ನ ಮಾಡ್ಬಿಟ್ಟೆ ಆ ಗುಂಪು ಇರ್ತಾರೆ ಕೆಲವರು, ಅದನ್ನ ಮಾಡ್ತಾರೆ. ಮತ್ತೆ ನೋಡಿ, ಈ ಲಾಸ್ಟ್ ಅಲ್ಲಿ ಇದೆಯಲ್ಲ ಕಲ್ಲು, ಇದು ಪಂಚಾಯತಿ ಪಕ್ಕದಲ್ಲಿತ್ತು. ಇದು ಏನೋ ಹಿಂದೆ ಏನೋ ವೀರ ಇದು ವರಸೆ, ಅದೇನೋ ಅದ್ರ ಬಗ್ಗೆ ಅವ್ರ ಸ್ವಾಮಿ ಅವರು ಚೆನ್ನಾಗಿ ಬರ್ದಿದ್ದಾರೆ. ಇದ್ರ ಬಗ್ಗೆ ಅವ್ರಿಗೆಲ್ಲ ಸರಿ ಮಾಹಿತಿ. ಇಷ್ಟು ಮಾತ್ರಕ್ಕೆ ಇದನ್ನು ಯಾಕೆ ಒಂದ್ ಕಡೆ ಇರ್ಲಿ ಅಂತ ಇಲ್ಲಿ ರಕ್ಷಣೆ ಮಾಡಿ. ಸರಿ ಸರಿ. ಸೊ ಇದು ಎರಡಾಯ್ತು. ಸರ್ ಇದು ಸರ್ ಇದು ಸ್ವಲ್ಪ ಇಲ್ಲೇ ಸ್ವಲ್ಪ ಇಲ್ಲೇ ಇದೇ ಜಾಗದಲ್ಲಿ ಸ್ವಲ್ಪ ಅಂದ್ರೆ ಒಂದ್ ಸ್ವಲ್ಪ ಚೇಂಜಸ್ ಇತ್ತು. ಇದನ್ನ ಇಲ್ಲೇ ಎಲ್ಲಾ ಕಡೆ ಅಲ್ಲಲ್ಲಿದ್ದವನ್ನೆಲ್ಲ ಒಂದ್ ಕಡೆ ಸೇರಿಸಿ ಒಂದು ವ್ಯವಸ್ಥೆ ಮಾಡಿದ್ವಿ. ಇದ್ರ ಬಗ್ಗೆ ನಮಗೆ ಮಾಹಿತಿ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಏನೋ ರಾಜರು ಯುದ್ಧಕ್ಕೆ ಹೋಗೋವಾಗ ಏನೋ ಅವ್ರು ಅದನ್ನ ಅಧ್ಯಯನ ಮಾಡಿದ್ದಾರೆ, ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇದು ಕೂಡ ಮತ್ತೆ ಇಲ್ಲಿ ನಾವು ಕಾಂಕ್ರೀಟ್ ಸಿಮೆಂಟ್ ಹಾಕೋಣ ಅನ್ಕೊಂಡ್ವಿ, ಯಾವ್ದೇ ಕಾರಣಕ್ಕೂ ಹಾಕ್ಬೇಡಿ, ಆ ಕಲ್ಲನ್ನ ತಿಂದ್ಬಿಡ್ತೈತೆ ಅಂತ ಹೇಳ್ಬಿಟ್ಟು ಅವರು ಸಾರ್ ಒಂದ್ ಮಾತಾಡಿದಕ್ಕೋಸ್ಕರ ನೇಚರ್ ಸ್ವಾಮಿನಾಥನ್ ಅವ್ರು ಹೇಳಿದ್ದು. ಸ್ನೇಹಿತರೆ, ಸ್ವಾಮಿನಾಥನ್ ನನ್ನ ಆತ್ಮೀಯ ಸ್ನೇಹಿತರು ಅವರು. ಅವ್ರು ಹೇಳಿದಾಗ ಇದನ್ನ ಆಕ್ಚುಲಿ ಇವರು ಸ್ಪಾಟ್ ಇನ್ಸ್ಪೆಕ್ಷನ್ ಅವ್ರ ಇಲ್ಲಿ ಬಂದು ಇದೇ ತರ ಮಾಡ್ಬೇಕು ಅನ್ನೋ ಲೆಕ್ಕಾಚಾರ ಅವ್ರ ಸಲಹೆ ತಗೊಂಡೆ ಇದನ್ನ ರಕ್ಷಣೆ ಚೆನ್ನಾಗಿದೆ. ಯಾಕಂದ್ರೆ ನಮಗೆ ನಿಮ್ ಗ್ರಾಮದ ಒಂದು ವೈಶಿಷ್ಟ್ಯ ಇದು ಚೆನ್ನಾಗಿದೆ, ಅದನ್ನ ಹಂಗೆ ಕಾಪಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ನೋಡಿ. ಮತ್ತೆ ಇದನ್ನ ನಾವು ಹಿಂದಿನ ಕಾಲದಲ್ಲಿ ಮಾರಮ್ಮನ ಕುಂಟೆ ಅಂತ ಇದ್ದೀವಿ. ಇದನ್ನ ಇಲ್ಲಿ ಒಂದ್ ನೋಡಿ, ಇಲ್ಲಿ ಏನು ಈ ಕಂಬಗಳಿದೆಯೋ ನೋಡಿ ಮೇಡಮ್, ಈ ಕಂಬಗಳು ತಗೊಂಡು ಹೇಳ್ತೀನಿ. ಏನ್ ಈ ಕಂಬಗಳಿದೆಯೋ ಕಲ್ಯಾಣಿ ಸುತ್ತ ಮಧ್ಯದಲ್ಲಿ ಇದ್ಕೊಂಡು ಇಲ್ಲಿ ಮೇಲೆ ಕಲ್ಯಾಣಿ ಒಂದು ಗೋಪುರ ತರ ಆ ಗೋಪುರ ಸಹ ಅಲ್ಲೇ ಇದೆ ನೋಡಿ, ಅಲ್ಲಿದೆ ಅಲ್ಲಿದೆ ಸರ್ ಗೋಪುರ. ಆ ಕಡೆ ಇದೆ. ಆ ಗೋಪುರ ಸೆಂಟ್ರಲ್ ಇತ್ತು. ಇದನ್ನ ದುರಸ್ತಿ ಮಾಡುವಾಗ ಅದನ್ನ ತೆಗೆದು ಪಕ್ಕಕ್ಕೆ ಇಟ್ಟಿದ್ದಾರೆ. ಇದನ್ನು ಪಂಚಾಯತಿನಲ್ಲಿ ಸದಸ್ಯರುಗಳೇ ನಿಂತ್ಕೊಂಡು ಮಾಡಿದ್ದಾರೆ ಒಂದು ಇದರಲ್ಲಿ. ಶೇಮ್ ಇದು ಏನೋ ಇದ್ದದ್ದು ಏನೋ ಹೇಳ್ತಾರೆ, ಅದು ಅವ್ರಿಗೆ ಅದೇ ತರ ಅದೇ ತರ ಇದೆ. ಇದು ಅದೇ ತರ ಇದೆ. ಮತ್ತೆ ನೋಡಿ, ಇದು ಇನ್ನೊಂದು ಇದು ಇದ್ದಕ್ಕೆ ಹೋಗೋವಾಗ ಯಾರು ಕೆಳಗಡೆ ತುಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಒಂದು ಇದಿದೆ, ಬರ್ಜಿ ಕರೆಕ್ಟ್ ನೋಡಿ, ಬೊಮ್ಮೆ ಯುದ್ಧ ಮಾಡುವಾಗ ಒಂದು ಅದು ಸಾರ್ತಾ ಇದೆ ಅಂತ ಹೇಳ್ತಾರೆ. ಮತ್ತೆ ಇನ್ನಿದು ಮಾಮೂಲಿ ಇದು ಜೈನ್ ಇದು ಜೈನ್ರೇ ಬಂದು ಕೇಳಿದ್ರು, ಈ ಕಲ್ಲು ನಮಗೆ ಕೊಡಿ, ಇಲ್ಲ ನಮ್ಗೊಂದು ಜಾಗ ಕೊಡಿ, ಇದ್ ಮಾಡ್ತೀವಿ. ಇವತ್ತಿಗೂ ಕೇಳ್ತಾನೆ ಇದಾರೆ. ಅದು ಸಂಬಂಧಪಟ್ಟವ್ರು ಹಲಸೂರ್ನಲ್ಲಿ ಅವ್ರು ಯಾರು ಇದಾರೆ. ಇದ್ರ ಬಗ್ಗೆ ಇಷ್ಟು ಮಾತ್ರ ಸ್ವಲ್ಪ ಮೂಗಲ್ಲ ಇದಾಗಿತ್ತು. ಅದು ಮೊದ್ಲಿಂದ ಇಲ್ಲೇ ಇತ್ತು ಅಂದ್ರೆ ಇಲ್ಲೇ ಇದೆ ಅಂದ್ರೆ ಅದು ಇಲ್ಲೇ ಬೇರೆ ಕಡೆ ಒಂದು ಕೂಡ ತಂದಿಲ್ಲ. ಬೇರೆ ಕಡೆ ತಂದಿಟ್ಟಿರೋದು ನೋಡಿ, ಅಲ್ಲಿ ಒಂದು ಇದಿದೆ ಗಾಣ, ಕಲ್ಲಿನ ಗಾಣ, ಅದನ್ನ ಮಾತ್ರ ತಂದಿರು. ಸರಿ ಸರಿ. ಇದು ಚಿರತೆ ಹಿಡಿತಾ ಇದ್ರು. ನೋಡಿ ಸ್ನೇಹಿತರೆ, ಈ ಊರಿನ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಸುಮಾರು 70-80 ವರ್ಷಗಳ ಹಿಂದಿನವರೆಗೂ ಈ ಸುತ್ತಮುತ್ತ ಎಲ್ಲ ಬರೀ ಬೆಟ್ಟ ಗುಡ್ಡಗಳು, ಕುರುಚಲ್ ಕಾಡು ತರ, ಅದ್ರಲ್ಲಿ ಇದ್ದಂತ ಚಿರತೆಗಳನ್ನ ಹಿಡ್ಕೊಂಬಂದು ಆಡಿಸ್ತಾ ಇದ್ರಂತೆ. ಆ ಚಿರತೆಗಳನ್ನ ಹಿಡಿತಾ ಇದ್ದಿದ್ದ ಬೋನ್ ಟೈಪ್. ಈ ಬೋನ್ ಈ ಸ್ಪಾಟ್ ಅಲ್ಲಿ ಇರ್ಲಿಲ್ಲ, ಇದಿದ್ದು ಮೇಲೂ ಅಲ್ಲೊಂದು ಇನ್ನೊಂದು ಊರಿದೆ, ಅಲ್ಲಿ ಅಂದ್ರೆ ಬೆಟ್ಟದಲ್ಲೊಂದು ಈ ತರ ಬೋನ್ ಇದೆ. ಅಲ್ಲಿನ ಚಿರತೆ ಹಿಡ್ಕೊ ಬಂದು ಇದ್ರಲ್ಲಿ ಹಾಕಿ
ಮತ್ತೆ ಇಲ್ಲಿ ವರ್ಷಕ್ಕೊಂದ್ಸರಿ ರಥಸಪ್ತಮಿ ದಿನ, ರಥಸಪ್ತಮಿ ಸೂರ್ಯ ಹುಟ್ಟೋ ದಿನ ಇಲ್ಲಿ ಜಾತ್ರೆ ನಡೀತಾ ಇದೆ. ಆ ಸಮಯದಲ್ಲಿ ಪಾರ್ವಟೋತ್ಸವ ಮಾಡ್ತಾರೆ. ಆ ಸಮಯದಲ್ಲಿ ಇದನ್ನ ಈ ಚಿರತೆನ ಇಟ್ಕೊಂಡು ಆಡಿಸ್ತಿದ್ರು. ಈಗ ಏನ್ ನಡಿಯಕ್ ಹೋಗಿ ಒಳಗಡೆ ಹಾಕ್ಬಿಡ್ತಾರೆ. ಅದನ್ನು ಒಂದು ಪ್ರಯತ್ನ ಬಿದ್ದಿವಿ. ಅದ್ರ ನಮ್ಮ ಫಾರೆಸ್ಟ್ ಅವ್ರ ಊರವರೆಲ್ಲ ಮುಚ್ಚಾಕ್ ನೋಡಿ ನಾವು ಅದನ್ನ ಬಿಡ್ಬಿಡ್ವಿ. ಯಾಕಂದ್ರೆ ಇವಾಗ ಯಾರು ಚಿರತೆ ಹಿಡಿತಾ ಇಲ್ಲ. ಅದು ನಮ್ಮನ್ನ ಹಿಡಿತಾ ಇದೆ. ಚಿರತೆ ಹಿಡಿದ್ರೆ ನಮ್ಮನ್ನ ಅದು ಯಾರಿಗೂ ತೊಂದರೆ. ಅವಾಗ ಚಿರತೆ ಹಿಡಿತಾ ಇದೆ, ಇವಾಗ ಚಿರತೆ ಬಂದು ಮನುಷ್ಯನ ಹಿಡಿತಾ ಇದೆ. ಆತರ ಆಗಿದೆ. 2 ಬೋನ್ ಇದೆ ಅಲ್ಲ. ಇನ್ನೊಂದ್ ಸರ್, ಇಲ್ಲಿ ಒಂದು ಕಲ್ಲಿತ್ತು, ಅದು ಮಂತ್ರದ ಕಲ್ಲು ಅಂತ ಹೇಳ್ತಾ. ಅದ್ರ ಈ ಕಲ್ಲು ಅಲ್ಲಿ ಒಂದ್ ಕಡೆ ಅದು ಟೈಮ್ ಅದ ಪಕ್ಕಕ್ಕೆ ಹಾಕಿದ್ರು. ಅದಕ್ಕೆ ಆ ಕಲ್ಲು ಅಲ್ಲಿದೆ, ಅದನ್ನ ಸ್ವಲ್ಪ ತೋರಿಸ್ತೀನಿ ಬೇಕಾದ್ರೆ. ಆ ಕಲ್ಲು ಏನಂತಂದ್ರೆ ಹಿಂದಿನ ಕಾಲದಲ್ಲಿ ಹಾಸ್ಪಿಟಲ್ ಅವೆಲ್ಲ ಇಲ್ಲ. ಅವ್ರು ನಮ್ಗೆ ಯಾರು ಹಿರಿಯರು ಹೇಳಿರೋದು, ನಾವು ಅಧ್ಯಯನ ಮಾಡೋದು ಬಂದಾಗ ಹೇಳಿದಾಗ ಅವ್ರು ಇದನ್ನ ಪೂಜೆ ಮಾಡಿದ್ರೆ ಸರಿ. ಆ ಸಮಯದಲ್ಲಿ ತೊಂದರೆ ಆಗ್ತದೆ ಮನೆಗಳಲ್ಲಿ, ಅವಾಗೆಲ್ಲ ಬಾಲಗ್ರಹಗಳು ಮೈಯಲ್ಲಿ ಹುಷಾರಿಲ್ಲದಾಗ ಅದಕ್ಕೆ ಪೂಜೆ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿ ವಾಸಿ ಆಗ್ತೈತೆ ಅಂತ ಹೇಳ್ಬಿಟ್ಟು ನಂಬಿಕೆ ಮತ್ತೆ ಅಧ್ಯಯನ ಮಾಡಿದ್ರು ಒಂದ್ ಮಾತು ಹೇಳಿದ್ರು. ಅದ್ರ ಇವಾಗ ನಮ್ಮಲ್ಲಿ ಹಾಸ್ಪಿಟಲ್ ಅದನ್ನ ಮೂಲೆಗೆ ಹಾಕ್ಬಿಟ್ಟು ಆದ್ರೂ ಕೂಡ ಕಲ್ಲು ಒಂದ್ ಕಡೆ ಅದನ್ನ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಊರು ಗ್ರಾಮದ ಒಂದು ಇತಿಹಾಸ ತುಂಬಾ ಚೆನ್ನಾಗಿದೆ ಸರ್. ಮತ್ತೆ ಇನ್ನೊಂದು ವಿಚಾರ, ಇಲ್ಲಿ ಚೋಳರ ಕಾಲದ ದೇವಸ್ಥಾನಗಳಿದೆ, ಯಾವ್ದು ಹೊಸ ದೇವಸ್ಥಾನಗಳಿಲ್ಲ, ಎಲ್ಲ ಹಳೇದು. ಇರಂಗೇಶ್ವರ ಅಂತ ಒಂದು ಈಶ್ವರನ್ ದೇವಸ್ಥಾನ, ಅದು 600-700 ವರ್ಷದ. ಈಗ ನಮ್ಮ ಪೇಂಟ್ ಎಲ್ಲ ಹೊಡೆದ್ಬಿಟ್ಟು ಸ್ವಲ್ಪ ಹಾಳಾಗಿದೆ. ಹಾಳಂದ್ರೆ ಹಿಂದಿಂದ ಹಂಗೆ ಉಡ್ಸ್ಕೊಂಡು ಹೋಗ್ಬೇಕು. ಆ ಮೂರ್ತಿ ಹಳೇದೇ ಇದೆಯಾ ಶಿವಲಿಂಗ? ಸರ್ ಹಳೆ ಶಿವಲಿಂಗ ಮುಟ್ಟಿಲ್ಲ. ಯಾವ ಸ್ಪಾಟ್ ಅಲ್ಲಿ ಇದೆಯಾ ಶಿವಲಿಂಗ ಬಸವೇಶ್ವರ ಅದೇ ಸ್ಪಾಟ್ ಅಲ್ಲಿ ಇದೆ. ಗೋಡೆಗಳು ಸ್ವಲ್ಪ ಇದಾಗಿದ್ದಕ್ಕೆ ದೇವಸ್ಥಾನ ಮಾತ್ರ ಗ್ರಾಮಸ್ಥರುಗಳೆಲ್ಲ ಸ್ವಲ್ಪ ಶ್ರಮದಾನ ಮಾಡಿದ್ದಾರೆ. ಯಾರಿಗೇನು ಕಾಸೇನು ಕೊಟ್ಟಿಲ್ಲ. ಮೆಟೀರಿಯಲ್ಸ್ ಯಾರೋ ಮೆಟೀರಿಯಲ್ಸ್ ಯಾರೋ ಡೋನರ್ಸ್ ಕೊಟ್ಟಾಗ ಅದನ್ನ ಮಾಡಿದ್ದಾರೆ. ಇಲ್ಲಿ ಈಶ್ವರನ್ ದೇವಸ್ಥಾನ, ಮತ್ತೆ ಬಸವೇಶ್ವರನ್ ದೇವಸ್ಥಾನ, ಮತ್ತೆ ವೆಂಕಟರಮಣ ಸ್ವಾಮಿ, ವೀರಭದ್ರ ಸ್ವಾಮಿ, ವೀರಭದ್ರ, ಸತ್ಯಮ್ಮ, ಕನಕದಮ್ಮ, ನೋಡಿ ಅಲ್ಲಿ ಮಾರಮ್ಮ ಅಂತಿದೆ. ಎಲ್ಲಾ ದೇವರುಗಳು ಈ ಊರಲ್ಲಿ ಇದೆ. ಎಲ್ಲಾ ದೇವರುಗಳು 30 ದೇವಸ್ಥಾನ ಮೇಲೆ ಇದೆ. ಸರಿ ಸರಿ ಸರಿ. ಅದು ಆರ್ಥಿಕವಾಗಿ ಇಲ್ಲಿ ಯಾರು ಸಬಲರಲ್ಲ. ಬಟ್ ಆದ್ರೂ ಕೂಡ ಏನೋ ಒಂದು ಊರ್ನ ಇದನ್ನ ಕಾಪಾಡ. ಆದ್ರೂ ಈ ತರದ ಒಂದು ಪಾರ್ಕ್ ಮಾಡಿರೋದು ಇಡೀ ವಿಶ್ವದಲ್ಲೇ ವೀರಗಲ್ಲುಗಳಿಗೆ ಇದೇ ಮೊದಲನೇ ಸರಿ ಅಂತ. ಮತ್ತೆ ಇಲ್ಲಿ ಏನ್ ಗ್ರಾಮ ಪಂಚಾಯತಿ ಇತ್ತು, ಇದು ಹಿಂದಿನ ಕಾಲದಲ್ಲಿ ಒಂದು ಕಸದ ಗುಂಡಿಗಳು ಹಾಕೊಂಡಿದ್ರು. ಗ್ರಾಮಸ್ಥರ ತೆರವು ಮಾಡಿ ಸರ್ಕಾರಿ ಬಿಲ್ಡಿಂಗ್ ಅವಕಾಶ ಮಾಡಿಕೊಟ್ರು. ಸರಿ ಸರಿ. ಅದ್ರ ಪಕ್ಕದಲ್ಲಿ ಇದು ಚೆನ್ನಾಗಿರಲ್ಲ, ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ CO ಸಾಹೇಬ್ರ ಹೆಸರು ಬೇಕು, ನನಗೆ ಅದು ಗೊತ್ತಾಗ್ತಾ ಇಲ್ಲ. ನಾವಲ್ಲ, ನಮ್ಮ ಮಾವ ಅವ್ರ ನಂಜನಗೌಡ್ರ ಅಂದ್ರೆ ಊರವರೆಲ್ಲ ಸೇರ್ಕೊಂಡು ಮಾಡಿದಿರಲ್ಲ. ಈ ತರ ಆಗಿದೆ. ಇವ್ರು ನಮ್ಮ ಸ್ನೇಹಿತರು. ನಮಸ್ಕಾರ. ಪಕ್ಕದ ಊರಿನವ್ರು, ನಮ್ಮ ಪಂಚಾಯತಿ ಲಿಮಿಟ್ ಅವರು. ಬಟ್ ಊರವರೆಲ್ಲ ಸೇರ್ಕೊಂಡು ಈ ವೀರಗಲ್ಲುಗಳನ್ನ ಉಳಿಸ್ಕೊಂಡಿದ್ದೀರಲ್ಲ, ಅದೆಲ್ಲ ಸ್ವಾಮಿನಾಥನ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಅವತ್ತು ನಾವು ಕೃತಜ್ಞತೆ ಮಾಡ್ಬೇಕು. ಹೌದು, ಅಲ್ಲಿ ಒಂದು ಪಾಂಡವರ ಗುಡಿ ಅಂತಿದೆ. ಹೌದು, ಶಿಲಾಗ ಅದನ್ನು ನೋಡೋಣ. ಸ್ನೇಹಿತರೆ ನೋಡಿ, ಪ್ರತಿಯೊಂದು ಊರಿನಲ್ಲೂ ಒಂದಲ್ಲ ಒಂದು ಸ್ಮಾರಕ ಇರುತ್ತೆ. ವೀರಗಲ್ಲುಗಳಿರ್ತವೆ, ಪಾಳ ಬಿದ್ದಿರ್ತವೆ. ಎಷ್ಟೋ ಸರ್ತಿ ಎಷ್ಟೋ ವೀರಗಲ್ಲುಗಳು, ಶಾಸನಗಳು ಚರಂಡಿ ಮೇಲೆ ಜನ ಓಡಾಡಕ್ಕೆ ಹಾಕೊಂಡಿರುವಂತ ಕಲ್ಲುಗಳನ್ನ ನಾನು ನೋಡಿದ್ದೀನಿ. ಎಷ್ಟೋ ಊರುಗಳೆಲ್ಲ ಆ ತರ ಅಧ್ವಾನವಾಗಿರ್ತವೆ, ನಿರ್ಲಕ್ಷ್ಯ ಮಾಡಿರ್ತಾರೆ. ಅದೇ ಈ ಒಂದು ಊರಿನಲ್ಲಿ ಆ ತರ ವೀರಗಲ್ಲುಗಳನ್ನ, ಶಾಸನಗಳನ್ನ ನಾಶ ಆಗೋಗಿ ಬಿಡದೆ ಒಂದು ಸುಂದರವಾದ ಪಾರ್ಕ್ ಮಾಡಿ ಕಟ್ಟಿದ್ದಾರೆ. ಇದಕ್ಕೆ ಸರ್ಕಾರ, ಇವ್ರನ್ನ ಗ್ರಾಮಸ್ಥರು, ವಿಶೇಷವಾಗಿ ನನ್ನ ಸ್ನೇಹಿತರಾದಂಥ ಸ್ವಾಮಿನಾಥನ್, ಇವರೆಲ್ಲ ತುಂಬಾ ಶ್ರಮ ವಹಿಸಿದ್ದಾರೆ. ಹಾಗೆ ಸರ್ ಹೇಳಿದ್ರಲ್ಲ ಪಾಂಡವರ ಗುಡಿ ಅಂತ ಒಂದು ನಾವು ಗ್ರಾಮದಲ್ಲಿ ಕರಿತೀವಿ. ಆದ್ರೆ ಅವ್ರು ಸಾರ್ ಹೇಳದಂದ್ರೆ ಯಾರೋ ಹಿರಿಯರು ತೀರೋಗಿದ್ದಕ್ಕೋಸ್ಕರ ಈ ತರ ಗೋರಿ ಮಾಡೋದನ್ನ ಹೌದು ನಾವು ಹಿರಿಯ ಪಾಂಡವ ಒಂದ್ ಹೆಸರು ಕರೀತಾ ಇರ್ತೀವಿ. ಹೌದು, ಅದನ್ನು ನೋಡೋಣ. ಈಗ ನೋಡಿದ್ರೆ ಅದು ಗೊತ್ತಿಲ್ಲ. ನಿಜ ಅದನ್ನು ನೋಡೋಣ ಬನ್ನಿ. ಇದೇನೊಂದು ಸರ್, ಇದು ಊರುಗಳಲ್ಲಿ, ನಮ್ಮ ಊರ್ ಗ್ರಾಮದಲ್ಲಿ ದೀಪಗಳು ಮಾಡ್ತಾರೆ. ತಂಬಿಟ್ಟೆಲ್ಲ ಇಟ್ಕೊಂಡು ಎಲ್ಲಾ ದೇವರ ಪೂಜೆ ಮಾಡಿ ಮಾಡ್ತಾರೆ. ಆದ್ರೆ ಮಾಡಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಹಸುಗಳೆಲ್ಲ ಇಲ್ಲಿ ನಿಲ್ಲಿಸ್ತಾರೆ. ಇದಕ್ಕೆಲ್ಲ 3 ವಾರ ನೀರ್ ಹಾಕ್ತಾರೆ. ಅಮಾವಾಸ್ಯೆ, ಪೌರ್ಣಮಿ ಹಾಕಿ ಪೂಜೆ ಮಾಡಿ, ಇದಕ್ಕೆಲ್ಲ ಪೂಜೆ ಮಾಡಿ, ಹಸು ನಿಲ್ಲಿಸ್ಬಿಟ್ಟು ಪೂಜೆ ಮಾಡಿ ಮತ್ತೆ ಇದ್ರ ತರದನ್ನ ಹೊಡಿತಾರೆ. ಆದ್ರೆ ನಮ್ಮ ಗ್ರಾಮದಲ್ಲಿ ಸಂಕ್ರಾಂತಿ ಮಾಡಲ್ಲ. ಸಂಕ್ರಾಂತಿ ಮಾಡಲ್ಲ. ಹೌದಾ? ಯಾಕಂದ್ರೆ ಏನೋ ಹಿಂದಿನ ಕಾಲದಲ್ಲಿ ಇಲ್ಲಿ ಹಸುಗಳು ಮಾಡಿದಕ್ಕೋಸ್ಕರ ತಿರೋಗ್ಬಿಡುತ್ತಂತೆ. ನಮ್ ಗ್ರಾಮದಲ್ಲಿ ಮಾಡೋದು ಬೇಡ ಅಂತೇಳಿ ಅದನ್ನ ಬಿಟ್ಬಿಟ್ಟಿದ್ದಾರೆ. ಅದನ್ನ ಮಾಡಿದ್ದಾರೆ. ಆಕ್ಚುಲಿ ನೀವು ವೀರಗಲ್ಲುಗಳಲ್ಲಿ ಇಡಬೇಕಾಗಿತ್ತು. ನನ್ನ ಮಂತ್ರದ ಕಲ್ಲು ಅಂತ ಹೇಳಿದ್ನಲ್ಲ, ಅದು ಯಂತ್ರದ ಕಲ್ಲು ಇದೆ. ಯಾಕಂದ್ರೆ ನೋಡಿ ಆ ರೇಖೆಗಳು ಹೆಂಗ್ ಬರ್ದಿರ್ತಾರೆ ಅಂತಂದ್ರೆ ಬರ್ದಿದ್ದಾರೆ ಶ್ರೀಚಕ್ರ ತರ. ಏನೋ ಇದಕ್ ಪೂಜೆ ಮಾಡಿ ಅವಾಗ ಅದೇ ಹಾಸ್ಪಿಟ್ಲು. ಇಷ್ಟು ಮಾತ್ರ ಸರ್. ಇದು ಈ ಕಲ್ಲುಗಳನ್ನ ನಾವು ಇಲ್ಲಿ ಹಸುಗಳು ಇಟ್ಕೊಂಡು ಇದು ಮಾಡ್ಕೊಂಡು ನೀರು ಹೊಡ್ಕೊಂಡು ಹೋಗ್ತೀವಿ. ಸ್ನೇಹಿತರೆ ನೋಡಿ, ಇದು ವೀರಗಲ್ಲುಗಳ ಪಾರ್ಕ್ ಹೊರಭಾಗ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಂಪೌಂಡ್ ಹಾಕಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ.
ಸರ್ ಈಗ ಸೆಕ್ಯೂರಿಟಿ ಅಂತ ಏನಾದ್ರು ಇದಾರೆ? ಸರ್ ಇಲ್ಲ ಗ್ರಾಮದ ಜಲಗಾರ ಇದಾರೆ, ಹಾ ಸರಿ. ಅವ್ರು ನೀರ್ ಹಾಕ್ತಾರೆ. ಸ್ನೇಹಿತರೆ ನೋಡಿ, ಮನುಷ್ಯ ಪ್ರಾಚೀನ ಕಾಲ ಸಾವಿರಾರು ವರ್ಷಗಳ ಹಿಂದ್ಗಡೆ ಸಂಸ್ಕಾರ ಪದ್ಧತಿಯನ್ನ ಅಳವಡಿಸ್ಕೊಂಡಿದ್ದ. ನಾವೀಗ ಕ್ರಮೇಶನ್ ಸಮಾಧಿ ಅದು ಇದು ಅಂತ ಮಾಡ್ತೀವಿ. ಅದೇ ಪ್ರಾಚೀನ ಕಾಲದಲ್ಲಿ ಮನುಷ್ಯ ಹಲವಾರು ರೀತಿಯ ಈ ತರ ಸಂಸ್ಕಾರದ ಪದ್ಧತಿಗಳನ್ನ ಅನುಸರಿಸ್ತಾ ಇದ್ದ. ಅದರಲ್ಲಿ ಶಿಲಾ ಗೋರಿ ಒಂದು, ಮತ್ತೆ ನಿಲ್ಲಿಸುಗಲ್ಲು, ಮತ್ತೆ ಕಲ್ಲು ಹೆಣ ಅಂತ ಕರಿತೀವಿ. ಈ ರೀತಿ ಹಲವಾರು ರೀತಿಯ ಪದ್ಧತಿಗಳಿದ್ವು. ಅದರಲ್ಲಿ ಒಂದು ಇಲ್ಲಿದೆ, ಅರಬ್ಬಿ ಕೊತ್ತಿನರಿನಲ್ಲಿ. ಇದು ಕೂಡ ಒಂದು ಪ್ರಮುಖವಾದ ಆಕರ್ಷಣ. ಈಗ ನೀವು ನೋಡ್ತಾ ಇದ್ದೀರಲ್ಲ ಚಪ್ಪಡಿ, ಇದು ಈ ಚಪ್ಪಡಿಯನ್ನ ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯರೇ ತಗೊಂಡು ಬಂದು ಇಲ್ಲಿ ಇಟ್ಟಿರುವಂತದ್ದು. ಇದು ಸ್ವಾಭಾವಿಕವಾದ ಕಲ್ಲಲ್ಲ, ಇದು ಮನುಷ್ಯರೇ ತಂದು ಇಟ್ಟಿರುವಂತ ಕಲ್ಲಿದು. ಇದರ ಕೆಳಭಾಗದಲ್ಲಿ ಸಮಾಧಿ ಇದೆ. ಸೊ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಭಾಗದಲ್ಲಿ ಸಮಾಧಿ ಇದೆ. ಆ ಸಮಾಧಿಯ ಮೇಲ್ಗಡೆ ಇಟ್ಟಿರುವಂತದ್ದು. ಸರ್, ಲೋಕಲ್ ಆಗಿ ಇಲ್ಲಿ ಏನ್ ಕರೀತಾರೆ ಇದನ್ನ? ಪಾಂಡವರ ಗುಡಿ ಅಂತ ನಮ್ ಹಿರಿಯರು ಕರೀತಾ ಇದ್ರು, ನಾವು ಪಾಂಡವರ ಗುಡಿ ಅಂತ ಕರೀತಾರೆ. ಪಾಂಡವರ ಗುಡಿ. ಈಗ ನೋಡಿ ದೊಡ್ಡ ಬಂಡೆ, ಆ ಕಾಲದಲ್ಲಿ ಎತ್ತಬೇಕು, ಶಕ್ತಿ ಎಷ್ಟಿರ್ತೈತೆ ನೋಡಿ, ಎಷ್ಟು ಆತರ ಮಾಡಿದಾರೆ ಸರ್. ಅಂದ್ರೆ ಎಲ್ಲೇ ಯಾವುದೇ ಊರಲ್ಲಿ ಈ ತರ ಸಮಾಧಿಗಳಿದ್ರೆ ಅದನ್ನ ಪಾಂಡವರ ಗುಡಿ ಅಂತಾನೆ ಕರೀತಾರೆ. ಮತ್ತೆ ಕೆಲವರು ಮೌರ್ಯರ ಗುಡಿ ಅಂತ ಕರೀತಾರೆ. ಅಂದ್ರೆ ಕುಳ್ಳಿದಿ ಜನ ಅವರು ಕಟ್ಕೊಂಡಿದ್ದ ಮನೆಗಳು ಅಂತ ಕರೀತಾರೆ. ಯಾಕಂದ್ರೆ ಅದ್ರ ಒಳಗಡೆ ಹೋಗೋ ದೊಡ್ಡವ್ರಿಗಾಗಲ್ಲ, ನಿಂತ್ಕೊಂಡು ಹೋಗಿ ಕುಳ್ಳುಗಿರೋರು ಮಾತ್ರ ಹೋಗ್ಬೋದು ಅಂತ. ಅದಕ್ಕೆ ಹಂಪಿ ಕಡೆ ಇದೆ, ಅಲ್ಲಿ ಸುಮಾರು 106 ಸಂಖ್ಯೆನಲ್ಲಿ ಇದಾವೆ ಚಿಕ್ಕ ಚಿಕ್ಕ ಮನೆಗಳ ತರ. ಅದೆಲ್ಲ ಕುಳ್ಳರು ಕಟ್ಕೊಂಡಿದ್ದ ಮನೆಗಳು, ಮೌರ್ಯರ ಮನೆಗಳು ಅಂತ ಕರೀತಾರೆ. ತುಂಬಾ ಊರಲ್ಲಿ ಪಾಂಡವರ ಗುಡಿಗಳು ಅಂತ ಕರೀತಾರೆ. ಆದ್ರೆ ಇದು ಆಕ್ಚುಲ್ ಆಗಿ ಇದು ಶಿಲಾಯುಗ ಕಾಲದ ಸಮಾಧಿಗಳು. ಈ ರೀತಿಯ ಶಿಲಾಯುಗ ಸಮಾಧಿಗಳು ಬೆಂಗಳೂರಲ್ಲೂ ಇದಾವೆ, ಬೆಂಗಳೂರು ಸುತ್ತಮುತ್ತನೂ ಇದಾವೆ. ಇಡೀ ಕರ್ನಾಟಕದಲ್ಲೇ, ಇಡೀ ಪ್ರಪಂಚದಲ್ಲೇ ಕಂಡು ಬರ್ತವೆ. ಎಲ್ಲ ದೇಶ ವಿದೇಶಗಳಲ್ಲೂ ಕೂಡ ಈ ರೀತಿಯ ಸಮಾಧಿಗಳು ನಮಗೆ ಕಂಡು ಬರ್ತವೆ. ಇದಕ್ಕೆಲ್ಲ ವೈದ್ಯನಾಥ್ ಅನ್ನೋರು ತುಂಬಾ ನಮಗೆ ಡೈರೆಕ್ಷನ್ ಸರ್. ಇದು ಸ್ವಾಮಿನಾಥನ್ ಅವ್ರು ಬಂದು ಎಲ್ಲ ಇದನ್ನ ಈ ತರ ಮಾಡಿ ನಮ್ಮ ಊರಿನ ಗ್ರಾಮದ ಇದನ್ನ ಉಳಿಸ್ಕೊಳ್ಳಿ. ನಿಜ ನಿಜ ಅಂತ ಇಲ್ಲ, ಅವರು ತುಂಬಾ ಕೆಲಸ ಮಾಡ್ತಾ ಇದಾರೆ. ಇಲ್ಲೇ ಅಲ್ಲ, ಕೇರ್ಪೇಟೆನಲ್ಲಿ ಅಗ್ರಹಾರ ಬಾಚಹಳ್ಳಿ ಅಂತ ಒಂದು ಊರಿದೆ. ಅಲ್ಲೂ ಕೂಡ ವೀರಗಲ್ಲೆಲ್ಲ ಹರಡೋಗಿ ಬಿದ್ದಿದ್ದು, ಪಾಳು ಬಿದ್ದಿದ್ದು. ಅದನ್ನೆಲ್ಲ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟ್ ಮಾಡಿ ಎಲ್ಲ ನೀಟಾಗಿ ರಕ್ಷಣೆ ಮಾಡಿಸಿದಾರ. ಅವ್ರನ್ನ ಕರ್ಕೊಂಡ್ ಬರ್ತೀನಿ ಒಂದಿನ. ಸರಿ ಸರ್. ಅವರು ನಾನಿಬ್ರು ಜೊತೆಲಿ ಬಂದು, ಅವತ್ತು ನೀವು ಇರಿ, ನಿಮ್ಗೂ ಫೋನ್ ಮಾಡ್ತೀನಿ, ಫೋನ್ ನಂಬರ್ ತಗೋತೀನಿ. ಅವತ್ತು ಇನ್ನೂ ಊರ್ನವ್ರು ಯಾರಾದ್ರೂ ಬಂದು ಅವ್ರು ಹೇಳ್ತಾರೆ. ಹೌದು, ಎಲ್ಲ ಸೇರಿ ಒಂದು ವಿಡಿಯೋ ಮಾಡೋಣ. ಹೌದು ಸರ್, ಹೌದು. ನಮ್ ಯಾರೋ ಅಜ್ಜಿ ಹೇಳ್ತಾ ಇದ್ರು, ಅರಾಬಿ ಕೂತರಲ್ಲ, ಹುಲಿಗಿರಿ ಪಟ್ಟಣ ಅಂತ ಕರೀತಾ ಇದ್ರು. ಹುಲಿಗೆರೆ ಪಟ್ಟಣ ಅಂತ ಕರೀತಾ ಇದ್ರು. ಬಂದಾಗ ಚೇಂಜ್ ಆಗಿ ಅರಾಬಿ ಕೂತ್ನೂರ್ ಅಂತ ಬಂದಿದ್ದಕ್ಕೋಸ್ಕರ ಆ ನೇಮ್ ಇವ್ರೇನ್ ಹೇಳ್ತಾ ಇದ್ರೆ, ಇಲ್ಲಿ ವ್ಯಾಪಾರ ನಡೀತಾ ಇತ್ತು, ಆ ಭಾಷೆನೆಲ್ಲ ವ್ಯಾಪಾರದ ಒಂದು ಕೇಂದ್ರ ಆಗಿದ್ದಕ್ಕೋಸ್ಕರ ಅಂತ ಹೇಳ್ತಾರೆ. ನಾವು ಅದನ್ನ ಸರಿ ಸರ್. ಅರಾಬಿ ಕೊತ್ತನೂರು ತುಂಬಾ ವಿಶೇಷವಾಗಿದೆ ಹೆಸರು ಕೂಡ. ಅಷ್ಟೇ ವಿಶೇಷವಾಗಿರುವಂತ ವೀರಗಲ್ಲುಗಳ ಪಾರ್ಕ್, ಶಿಲಾಯುಗ ಕಾಲದ ಸಮಾಧಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೋಡಿ, ಸ್ವಾಮಿನಾಥನ್ ಅವ್ರನ್ನ ಕೂಡ ಒಂದಿನ ಕರ್ಕೊಂಡ್ ಬರ್ತೀನಿ. ನಾನು ಇವತ್ತು ಬರೋ ಪ್ಲಾನ್ ಇರ್ಲಿಲ್ಲ ಇಲ್ಲಿಗೆ, ಕೋಲಾರಕ್ಕೆ ಬಂದಿದ್ರಿಂದ ಇದ್ರನ್ನ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಸ್ವಾಮಿನಾಥನ್ ಅವ್ರನ್ನು ಕೂಡ ಕರ್ಕೊಂಡ್ಬಂದು ಇಲ್ಲಿ ಇನ್ನೊಂದು ಡೀಟೇಲ್ಡ್ ವಿಡಿಯೋ ಮಾಡೋಣ. ಗ್ರಾಮಸ್ಥರನ್ನು ಕೂಡ ಮಾತಾಡ್ಸೋಣ. ಸರ್ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಜನರ ಅಭಿಪ್ರಾಯ ಮತ್ತೆ ಇದನ್ನ ಮುಂದೆ ಉಳಿಸ್ಕೊಂಡು ಮುಂದಿನ ಜನಾಂಗಕ್ಕೆ ನಾವು ಯಾವ ರೀತಿ ಉಳಿಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಮಾತಾಡೋಣ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಬರೀ ಇದೊಂದೇ ವಿಡಿಯೋ ಅಲ್ಲ, ನನ್ನ ಚಾನಲಲ್ಲಿ ಇನ್ನೂ 106 ವಿಡಿಯೋಗಳಿದ್ದಾವೆ. ಆ ವಿಡಿಯೋಗಳನ್ನೆಲ್ಲ ನೀವು ನೋಡಬಹುದು. ಪ್ರಾಚೀನ ದೇವಸ್ಥಾನಗಳು, ಶಾಸನಗಳು, ವೀರಗಲ್ಲುಗಳು, ಇದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೇನೆ. ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ಜಸ್ಟ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತಿ, ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ, ರಿಲೇಟಿವ್ಸ್ ಜೊತೆ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಮಸ್ಕಾರ.